ನೋಡಿ, ಅವ್ರ ಮಾಹಿತಿಗೆ ಹೇಳೋದು, ನಾನು ಹೋದ ವರ್ಷ ಅಧಿಕಾರ ತಗೊಂಡಾಗ ಎಸಿ ಕೋರ್ಟ್ಗಳಲ್ಲಿ ಎಸಿ ಕೋರ್ಟ್ಗೆ ಸಮಯ ನಿಗದಿ ಇರೋದು 6 ತಿಂಗಳು. 6 ತಿಂಗಳೊಳಗಡೆ ಅವ್ರು ವಿಲೆ ಮಾಡಬೇಕು. 6 ತಿಂಗಳು ಬಿಡಿ, 1 ವರ್ಷಕ್ಕಿಂತ ಮೀರಿದಂತ ಪ್ರಕರಣಗಳು ರಾಜ್ಯದಲ್ಲಿ ಎಷ್ಟಿದ್ವು ಅಂದ್ರೆ 59,335 ಕೇಸಸ್ ಇತ್ತು. ಓವರ್ ಡ್ಯೂ ಬೈ ಅಟ್ಲೀಸ್ಟ್ 1 year ಅಂಡ್ ಮೋರ್. ಎಷ್ಟು ಹೆಚ್ಚಿದೆ ಅಂದ್ರೆ 10 ವರ್ಷ 15 ವರ್ಷದಿಂದ ಬಾಕಿ ಇದಾವೆ ಎಸಿ ಕೋರ್ಟ್ ಅಲ್ಲಿ. 1 ವರ್ಷ ಮೇಲ್ಪಟ್ಟಂತ ಪ್ರಕರಣಗಳು 59,335 ಇತ್ತು. ಇವತ್ತು ನೆನ್ನೆದು ಫಿಗರ್ ತೆಗೆದ್ರೆ 60,000 ಇದ್ದಿದ್ದೀಗ 20,000 ಇಳಿಸಿದ್ದೇವೆ. 40,000 ಹಳೆ ಪೆಂಡೆನ್ಸಿ ಪ್ಲಸ್ ಹೊಸ ಕೇಸುಗಳನ್ನು ಡಿಸ್ಪೋಸ್ ಮಾಡಿದ್ದೇವೆ. ಸೊ ಹಾಗಾಗಿ ನೀವೇನು ವಿಲೇವಾರಿ ಮಾಡ್ತಾ ಇದ್ದೀರಾ, ಆದ್ರೆ ಇತ್ಯರ್ಥ ಆಗ್ತಿಲ್ಲ. ಏನಂದ್ರೆ ನಂಬರ್ಸಿಗೋಸ್ಕರ ಹೇಳ್ತಾ ಇದ್ದೀರಾ ಹೊರತು ಯಾವುದೇ ಡಿಸಿಷನ್ಗಳು ಇತ್ಯರ್ಥ ಆಗ್ತಿಲ್ಲ. ಬರೀ ಅವರು ವಿಲೇವಾರಿ ಮಾಡ್ತಿದ್ದಾರೆ. ವಿಲೇವಾರಿ ನೀವು ಯಾಕೆಂದ್ರೆ ಟೈಮ್ ಲೈನ್ ಕೊಟ್ಟಿದ್ದೀರಾ, ವಜಾ ಮಾಡೋದು ಕಳ್ಸಿಕೊಡೋದು, ಸಾಲ್ವ್ ಆಗ್ದೇನೆ ಅವ್ರ ಪರದಾಟ ಏನ್ ಸಮಸ್ಯೆಗಳು ಬಗೆಹರ್ತಿಲ್ಲ. ಸಮಸ್ಯೆ ಅಧ್ಯಕ್ಷರೇ, ಅಲ್ಲಿ ಅವರು ಕೇಸ್ ತಗೊಳ್ಳೋದು ಅಂಡರ್ 136(2) ನಲ್ಲಿ. 136(2) ಅಲ್ಲಿ ಅವ್ರಿಗೆ ಇರೋ ಪವರ್ಸೇ ಲಿಮಿಟೆಡ್. ಆದ್ರೆ ಅವ್ರೇನ್ ಮಾಡ್ತಾರೆ, 136(2) ಇಟ್ಕೊಂಡು ಅವರಿಗೆ ಜುರಿಸ್ಟಿಕ್ಷನ್ ಇಲ್ಲದೆ ಇರೋ ಕೇಸುಗಳೇ ಮೆಜಾರಿಟಿ ಇದಾವೆ, ಮೋರ್ ದನ್ 50%. ಯಾಕೆ ಮಾಡ್ತಾ ಇದ್ದಾರೆ? ದೇ ಆರ್ ಸ್ಟೆಪಿಂಗ್ ಇನ್ ಟು ದ ಜುರಿಸ್ಟಿಕ್ಷನ್ ಆಫ್ ಸಿವಿಲ್ ಕೋರ್ಟ್ಸ್. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಫಾರ್ ಆಲ್ ಫಾರ್ಮ್ಸ್ ಆಫ್ ಕನ್ಸಿಡರೇಷನ್. ಸೊ ದ ರೈಟ್ ಥಿಂಗ್ ಟು ಡೂ ಇನ್ ಸಚ್ ಎ ಟೈಮ್ ಇಸ್ ಟು ರಿಜೆಕ್ಟ್ ದ ಕೇಸ್. ಬಿಕಾಸ್ ಇವ್ರಿಗೆ ಆ ಕೇಸ್ ಅಡ್ಮಿಟ್ ಮಾಡಕ್ಕೆ ಜುರಿಸ್ಟಿಕ್ಷನ್ ಇಲ್ಲ. ಯಾರಿಗೋ ಪ್ರೈವೇಟ್ ಅವರಿಗೆ ಲಾಭ ಮಾಡ್ಕೊಡಕ್ಕೋಸ್ಕರ ಇವ್ರ ಕೇಸ್ ಹಾಕೊಂಡು ಸತಾಯಿಸ್ತಾ ಇದ್ದಾರೆ. ಅದು ಎಷ್ಟು ವರ್ಷ? ಅವ್ರಿಗಿರೋದು 6 ತಿಂಗಳು. 5 ವರ್ಷ ಇಟ್ಕೊಂಡಿದ್ದಾರೆ, 8 ವರ್ಷ ಇಟ್ಕೊಂಡಿದ್ದಾರೆ. ಸುಮ್ನೆ ಸ್ಟೇ ಕೊಡೋದು, ಮಧ್ಯವರ್ತಿಗಳಿಗೆ ಲಾಭ. ಒಂದ್ ನಿಮಿಷ, ಇದು ಕೋಶಿ ಜುಡಿಷಿಯರಿಗೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇಲ್ಲಿ ನಾನು ಹೇಳೋದು, ಅಂತವ್ರಿಗೆ ಏನ್ ಶಿಕ್ಷೆನಾರು ವಿಧಿಸಿ ನೀವು ಅನ್ನೆಸರಿ ಅಂತ ಕೇಸ್ಗಳನ್ನ ತಗೊಂತಾರಲ್ಲ, ಅವ್ರು ಸ್ಟಾರ್ಟಿಂಗ್ ರಿಜೆಕ್ಟ್ ಮಾಡಬೇಕು. ಸಿವಿಲ್ ಕೋರ್ಟ್ ಅಂತ ಹೇಳ್ಬೇಕು. ಅವರು ಸಿವಿಲ್ ಕೋರ್ಟ್ ಕಳ್ಸೋದೇ ಇಲ್ಲ. ಇಲ್ಲೊಂದು 5 ವರ್ಷ, DC ಹತ್ರ 5 ವರ್ಷ, ಸಿವಿಲ್ ಕೋರ್ಟ್ ಹೋಗೋದಕ್ಕೆ ಅವ್ರ ಆಯ್ಸ್ ಮುಗ್ದೋಯ್ತದೆ. ಅವ್ರಿಗೆ ಏನೋ ಫಿಕ್ಸ್ ಮಾಡಿ ಹೋಗ್ಲಿ, ಆಯ್ತು ಆ ವಿಚಾರದಲ್ಲಿ. ಈಗ ಪನಿಷ್ಮೆಂಟ್ ವಿತೌಟ್ ಪನಿಷ್ಮೆಂಟ್ ನಾನು 60,000 ಇದ್ದಿದ್ದು 20,000 ಕೇಳಿಸಿದ್ದೀನಿ ಒಂದು ವರ್ಷದಲ್ಲಿ. ಸೊ ಇದ್ರೆ ಮಾಡಿಸ್ಬೋದು, ಆಮೇಲೆ ಪನಿಷ್ಮೆಂಟ್ ಫಿಕ್ಸ್ ಮಾಡಿ ಅವಾಗ ಅವ್ರಿಗೆ ಅಂತ ಅವರ ಅಧೀನಕ್ಕೆ ಬರ್ಲಿಲ್ಲ ಅಂದ್ರೂ, ಅವ್ರ ಪರ್ವ್ಯೂಗ್ ಬರ್ಲಿಲ್ಲ ಅಂದ್ರೂ ಕೇಸ್ ತೊಳ್ತಿದ್ದಾರೆ. ಇದೆಲ್ಲ ಆಡಿಟ್ ಆದ್ರೆ ಒಳ್ಳೇದು. ನಮ್ಗೆ ಗೊತ್ತಿರೋ ಪ್ರಕಾರ, ನನಗ್ ಬಂದಿರೋ ಮಾಹಿತಿ ಪ್ರಕಾರ, ನಿಮ್ಮ ಒತ್ತಡ ಏನೀಗೇನ್ ಗುರಿ ಕೊಟ್ಟಿದ್ದಾರೆ, ಇಷ್ಟೇ ದಿನದಲ್ಲಿ ವಿಲೇವಾರಿ ಮಾಡಬೇಕು ಅಂತ, ಆ ಬೇಸಿಸ್ ಮೇಲೆ ವಿಲೇವಾರಿ ಮಾಡ್ತಾರೆ. ಸೊ ನಿಜಕ್ಕೂ ಮೆರಿಟ್ಸ್ ಆಫ್ ದ ಕೇಸ್ ಅಲ್ಲಿ ಆಗ್ತಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ನಾನು ವಿಲೇ ಮಾಡಿದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ನೆಕ್ಸ್ಟ್ ಲೆವೆಲ್ಗೆ ಅಪೀಲ್ ಬರ್ತಾ ಇದೆ ಅಂತ ನೋಡಿದಾಗ ಕ್ವಾಲಿಟಿ ಆಫ್ ಡಿಸ್ಪೋಸಲ್ ಗೊತ್ತಾಗುತ್ತೆ. ಅದರಲ್ಲಿ ನಾಟ್ ಇವನ್ 2% ಮೇಲೆ ಅಪೀಲ್ ಬರ್ತಾ ಇದ್ದಾರೆ. ಎಲ್ಲ ನಾವು ರಿಜೆಕ್ಟ್ ಆಗಿದ್ದೆಲ್ಲ ಸುಮ್ಮನೆ ಬಿಟ್ಟಿದ್ದಾರೆ. ಬಿಕಾಸ್ ದೇ ಆರ್ ನಾಟ್ ಫಿಟ್ ಫಾರ್ ಲಿಟಿಗೇಷನ್. ಹಾಗಾದ್ರೆ ನಮ್ದು ನೆಕ್ಸ್ಟ್ ಲೆವೆಲ್ಗೆ ಅಪೀಲ್ ಜಾಸ್ತಿ ಆಗ್ಬೇಕಾಗಿತ್ತಲ್ಲ, ಅಷ್ಟು ಜಾಸ್ತಿ ಆಗಿಲ್ಲ. ಓನ್ಲಿ 2% ಆರ್ ಕಮಿಂಗ್ ಫಾರ್ ಅಪೀಲ್ ಅಗೇನ್ಸ್ಟ್ ದ AC ಡಿಸ್ಪೋಸಲ್. ಸೊ ಹಾಗಾಗಿ ಪ್ಲೀಸ್ ನನ್ನ ಮಾತನ್ನ ಮುಖ ಬೆಲೆ ಮೇಲೆ ತೆಗೆದುಕೊಳ್ಳಿ. ಟೇಕ್ ಮಿ ಆನ್ ಮೈ ಫೇಸ್ ವ್ಯಾಲ್ಯೂ. ದೀಸ್ ವರ್ ಮೋಸ್ಟ್ ಆಫ್ ದೆಮ್ ವರ್ ಅನ್ಫಿಟ್ ಕೇಸಸ್. ಬಟ್ ಫಾರ್ ವೇರಿಯಸ್ ಕನ್ಸಿಡರೇಷನ್ಸ್, ಇನ್ಫ್ಲೂಯೆನ್ಸ್, ಇವುಗಳನ್ನೆಲ್ಲ ಹಾಕಿ ಇಟ್ಕೊಂಡಿದ್ರು. ಯಾರು ಕೇಳಲಿಲ್ಲ ಇಷ್ಟು ದಿನ, ಅವ್ರಿಗೆ ಇಟ್ಕೊಂಡು ಏನೇನೋ ನಡೆಸ್ತಾ ಇದ್ರು. ಈಗ ಅದನ್ನ ನಾವು ಕ್ಲೀನ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇದೆಲ್ಲ ಬ್ಯಾಕ್ಲಾಗ್, ಇದು ಹಿಸ್ಟಾರಿಕಲ್ ಪೆಂಡೆನ್ಸಿ. ಕ್ಲೀನ್ ಆದ್ಮೇಲೆ ನೆಕ್ಸ್ಟ್ ಕ್ವಾಲಿಟಿ ಆಫ್ ಡಿಸ್ಪೋಸಲ್ ಬಗ್ಗೆನೂ ವಿಲ್ ಡೆಫಿನೆಟ್ಲಿ ಪೇ ಅಟೆನ್ಷನ್. ವಿ ವಿಲ್. ಅದಕ್ಕೆ ನಾನು ಮ್ಯಾನ್ಯುಯಲ್ ತಯಾರು ಮಾಡಿದ್ದೇನೆ, ನಮ್ಮ ಬೆಂಗಳೂರು RC ಅವರು ತಯಾರು ಮಾಡಿದ್ದಾರೆ. ಹೇಗೆ ಬರಿಬೇಕು, ಏನಿರ್ಬೇಕು, ಕಂಟೆಂಟ್ ಏನಿರ್ಬೇಕು ಆರ್ಡರ್ ಅಲ್ಲಿ, ಅವೆಲ್ಲಾನು ಕೂಡ ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೇವೆ. ವಿ ಟೇಕ್ ನೋಟ್ ಆಫ್ ಯುವರ್ ಕನ್ಸರ್ನ್.